ಈ ಹೊಸ ಜಗತ್ತಿನ ಮತ್ತೊಬ್ಬ ನಾಯಕಿ ರೇಷ್ಮೆ ರಾಣಿ ನಮ್ಮ ಜೊತೆ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ಮೊದಲನೇ ನಿಮಗೆ ಕಂಗ್ರ್ಯಾಚುಲೇಷನ್ಸ್. ವಾಟ್ ಅ ಟೀಸರ್, ವಾಟ್ ಅ ಮೂವಿ ಆ್ಯಕ್ಚುಲಿ. ಸೊ ಥ್ಯಾಂಕ್ ಯು ಸೋ ಮಚ್. ವಾಟ್ ಅ ಟೀಸರ್. ನನ್ನ ರಿಯಾಕ್ಷನು ಹಾಗೆ ಇತ್ತು. ಓಕೆ, ಸೊ ಎಷ್ಟು ಖುಷಿ ಆಗ್ತದೆ ಇವತ್ತು ಈ ಟೀಸರ್ ನೋಡಿದ ಮೇಲೆ, ಈ ಟೀಸರ್ ರಿಯಾಕ್ಷನ್ ಕಂಡ ಮೇಲೆ, ಇಷ್ಟು ಜನರ ಅಭಿಪ್ರಾಯನ ಕೇಳಿದ ಮೇಲೆ ಎಷ್ಟು ನೀವು ಖುಷಿಯಾಗಿದ್ದೀರಾ? ತುಂಬಾ ಖುಷಿ ಆಗ್ತಿದ್ದೀನಿ. ಆ್ಯಂಡ್ ಉಪ್ಪಿ ಸರ್ ಅಭಿಮಾನಿಯಾಗಿ ನಾನು ಕಾಯ್ತಿದ್ದೆ ಯಾವಾಗ ಏನು ಬಿಡ್ತಾರೆ ಅಂತ. ಆ್ಯಂಡ್ ಲಾಸ್ಟ್ ಟೈಮ್ ಆಡಿಯೋ ಟೀಸರ್ ಬಿಟ್ಟಾಗಲೂ ಎಲ್ಲರ ಥರ ನಾನು ಕನ್ಫ್ಯೂಷನಲ್ಲಿದ್ದೆ, ನನ್ನ ಫೋನಿನ ಕೆಟ್ಟೋಗಿದೆಯಾ ಅಥವಾ ಇಂಟರ್ನೆಟ್ ವರ್ಕ್ ಆಗ್ತಾ ಇಲ್ವಾ ಅಂತ. ಬಟ್ ಅವ್ರೇನೇ ಮಾಡಿದ್ರು ಒಂದು ಕ್ರಿಯೇಟಿವಿಟಿಯಲ್ಲೇ ಮಾಡ್ತಾರೆ. ಸೊ ಐ ಆಮ್ ವೆರಿ ಹ್ಯಾಪಿ. ಆಲ್ಸೋ ಲಕ್ಕಿ ಯುವರ್ ಅಂತ ನಂಗೆ ಫೀಲ್ ಆಗುತ್ತೆ. ಏಕೆ ಅಂತಂದರೆ ಇಂಥ ಒಂದು ದೊಡ್ಡ ಪ್ರಾಜೆಕ್ಟ್ನ, ಇಂಥ ಒಂದು ಸೂಪರ್ ಸ್ಟಾರ್ ನಾಯಕಿಯಾಗಿ ಕಾಣಿಸ್ಕೊಳ್ಳೋದು, ಇಂಥ ಒಂದು ದೊಡ್ಡ ಪ್ರಾಜೆಕ್ಟ್ ನೀವು ಇರೋದು ಎಷ್ಟು ನಿಮಗೆ ಖುಷಿ ಇರುವಂಥ ವಿಚಾರ. ತುಂಬಾ ಖುಷಿ ವಿಚಾರ. ಮೋರ್ ಓವರ್ ಉಪೇಂದ್ರ ಸರ್ ಆಫ್ಟರ್ ಲಾಂಗ್ ಟೈಮ್ ಅವ್ರ ಡೈರೆಕ್ಷನಲ್ಲಿ ಒಂದು ಸಿನಿಮಾ ಬರ್ತಾಯಿದೆ. ಪ್ರತಿಯೊಬ್ಬರು ಕಾಯ್ತಾ ಇದ್ರು. ಆ್ಯಂಡ್ ಅವ್ರು ಆ್ಯಕ್ಟ್ ಮಾಡ್ತಿರುವಂಥ ಸಿನಿಮಾ ಆ್ಯಂಡ್ ಡೈರೆಕ್ಷನಲ್ಲಿ ನನಗೊಂದು ಅವಕಾಶ ಸಿಕ್ಕಿದೆ ಅಂತ ಐ ಆಮ್ ವೆರಿ ವೆರಿ ಹ್ಯಾಪಿ ಆ್ಯಂಡ್ ಗ್ರೇಟ್ಫುಲ್. ಸೊ ಅವ್ರ ಜೊತೆಗೆ ಆ್ಯಕ್ಟ್ ಮಾಡಿದ್ದು, ಅವ್ರ ಡೈರೆಕ್ಷನಲ್ಲಿ ಆ್ಯಕ್ಟ್ ಮಾಡಿದ್ದು, ಆ ಬಗ್ಗೆ ಮಾತಾಡಿದ್ರೆ ನಿಮ್ಮ ಅನುಭವಗಳು ಹೇಗಿತ್ತು? ಆ ಸಂದರ್ಭ ನಿಮಗೆ ಫಸ್ಟ್ ಕಾಲ್ ಬಂದಂಥ ಆ ಒಂದು ಕ್ಷಣಗಳು ಹೇಗಿತ್ತು? ತುಂಬ ಚೆನ್ನಾಗಿತ್ತು. ಅವ್ರ ಜೊತೆ ಕುತ್ಕೊಂಡು ಮಾತಾಡ್ತಾ ಇದ್ರೇ ಇಟ್ಸ್ ಅ ಲರ್ನಿಂಗ್ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಸೆಟ್ಟಲ್ಲೂ ಅಷ್ಟೇ ಸುಮ್ಮನೆ ಕುತ್ಕೊಂಡು ನೋಡ್ತಿದ್ದೆ, ನನಗೆ ಯಾವ ಶಾರ್ಟ್ ಇರಲಿಲ್ಲ ಅನ್ನೋವಾಗ ಅವ್ರ ಡೈರೆಕ್ಷನ್, ಅವ್ರು ಹೇಗೆ ಕೆಲಸ ಮಾಡ್ತಾರೆ, ಹೇಗೆ ಪ್ರತಿಯೊಂದು ಎಷ್ಟು ಕ್ರಿಯೇಟಿವಿಟಿಯಲ್ಲಿ ಕೆಲಸ ಮಾಡ್ತಾರೆ ಅಂತ ಇಟ್ ವಾಸ್ ಕಂಪ್ಲೀಟ್ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ನನಗೆ. ಓಕೆ, ಆಫೀಸ್ ಅವ್ರು ಯಾವುದೋ ಒಂದು ಪಾತ್ರನ ಕ್ರಿಯೇಟ್ ಮಾಡ್ಬೇಕಾದ್ರೆ ಏನೊಂದು ಅದು ಪ್ರೊಜೆಕ್ಟ್ ಮಾಡ್ತಾ ಇರುತ್ತೆ. ಈಗ ನಾನು ಅಥವಾ ನೀನು ಇರ್ಬೋದು, ಅಥವಾ ಒಂದೊಂದು ಪಾತ್ರಗಳಿಗೂ ಏನೋ ಒಂದು ವಿಚಾರಗಳು ಹೇಳ್ತಾ ಇರುತ್ತೆ. ಬಟ್ ನಿಮ್ಮ ಪಾತ್ರ ಇಲ್ಲಿ ಯಾವ ವಿಚಾರನ ಪ್ರೆಸೆಂಟ್ ಮಾಡ್ತಾ ಇದೆ? ಇಲ್ಲ, ಐ ಆಮ್ ಸೋ ಸಾರಿ ಸದ್ಯಕ್ಕೆ ಪಾತ್ರ ಏನು ಕೇಳಲ್ಲ, ಏನು ಪ್ರೆಸೆಂಟ್ ಮಾಡುತ್ತೆ ಅದು ಹೇಳ್ಬೋದು ಹೇಳ್ಬಾರ್ದು ಅಂತ ನಂಗೆ ಗೊತ್ತಿಲ್ಲ. ಸೊ ಐ ಡೋಂಟ್ ವಾಂಟ್ ಟೇಕ್ ದ ರಿಸ್ಕ್. ಉಪೇಂದ್ರ ಸರ್ ಹೇಳಿದ್ರೇ ಅದು ಚೆನ್ನಾಗಿರುತ್ತದೆ. ಐ ಆಮ್ ಜಸ್ಟ್ ವೇಟಿಂಗ್. ಸೊ ಅವರೇ ನನ್ನ ಪಾತ್ರ ಅಂತಲ್ಲ, ಪ್ರತಿಯೊಂದು ಪಾತ್ರ ಟೀಸರಲ್ಲೂ ನೋಡ್ಬೋದು. ಅಚ್ಯುತ್ ಸರ್ದು ಅಪಿಯರೆನ್ಸ್ ಆಗಿರಲಿ ಅಥವಾ ಸಾಧು ಗೋಕಿಲಾ ಸರ್ ಅವ್ರದ್ದು ಅಪಿಯರೆನ್ಸ್ ಆಗಿರಲಿ, ಎಷ್ಟು ಐ ಕ್ಯಾಚಿಂಗ್ ಇದೆ. ಆ್ಯಂಡ್ ಏನಿರ್ಬೋದು ಅಂತ ಒಂದು ಕ್ವೆಶನ್ ಬರುತ್ತೆ ನಮಗೇನೆ.